ನಾವು ಪೇಪರ್ ಓದೋದು, ಟಿವಿ ನೋಡೋದು, ವಿಚಾರವನ್ನು ತಿಳ್ಕೊಳ್ಳೋದು, ನಾಲೆಜು ಯಾರ ಮನೆ ಆಸ್ತಿ ಅಲ್ಲ. ಸೊ ಹಾಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿ ಸಿಗ್ಬೇಕಾದ್ರೆ, ಶಾಂತಿ ಸಿಗ್ಬೇಕಾದ್ರೆ, ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ, ಅದು ಚೆನ್ನಾಗಿ ಕೇಳಬೇಕಾದ್ರೆ, ಮಾರ್ಗದರ್ಶನ ಆಗಬೇಕಾದ್ರೆ ಎಜುಕೇಷನ್ನ ನಾನು ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರೂ ನಾನು ಮುಗಿದೋಯ್ತು ಅಂತ ನೀವು ತಿಳ್ಕೊಳ್ಳೋದು ಬೇಡ. ನಿಮ್ಮ ಮಕ್ಕಳನ್ನು ತಿಳ್ಕೊಳ್ಳೋದು. ನನಗೆ ಒಂದು ಹೇಳಬೇಕು ಅಂತಂದರೆ, ನಾನೆಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದೀನಿ, ಬಹುಶಃ ಇದರಲ್ಲಿ ಇದೆಯೋ ಗೊತ್ತಿಲ್ಲ. 2000 ನಾನು ಗ್ರ್ಯಾಜುಯೇಟ್ ಆಗಿರಲಿಲ್ಲ. 3 ಜನ ಮಕ್ಕಳು NPSಗೆ ಸೇರಿಸ್ಬಿಟ್ಟೆ ನನ್ನ ಮಕ್ಕಳನ್ನ. ಅವ್ರು ಗೋಪಾಲಕೃಷ್ಣ ಅವರು ನನ್ನ ಮದುವೆಗೆ ಬಂದಾಗ ನನಗೊಂದು $1 ಕೊಟ್ಟರು, ತಿರುಪತಿ $. ನನಗೆ ನಿಮ್ಮ $, ನಿಮ್ಮ ಗಿಫ್ಟ್ ಬೇಡ, ನನಗೆ ಹುಟ್ಟೋ ಮಕ್ಕಳನ್ನ ನಿಮ್ಮ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಅಂದೆ. ಸೊ 3 ಜನ ಮಕ್ಕಳುಗಳು ಪಾಪ ಅವ್ರು ಕೊಟ್ಟರು ಸೀಟು. ನೀನು ಒಬ್ಬ ಕಣೆಯ ನನ್ನ ಶಿಷ್ಯ ಸ್ಕೂಲ್ ಮಾಡೋಕ್ಕಾಗ್ತದೆ ಅಂತೇಳಿ ನನ್ನ ಕೈಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ, ಈಗ ನ್ಯಾಷನಲ್ ವ್ಯಾಲ್ಯೂ ಏನು 2 ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಅವರೇ ಮೆಂಟ್ರಾಗಿ ಅವ್ರದ್ದೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ.